ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನದಿಂದ ಸಾವು ಸಂಭವಿಸುತ್ತದೆ. ಅಷ್ಟೇ ಅಲ್ಲ, ಇವತ್ತು ನಮ್ಮಂತ ಹೆಣ್ಮಕ್ಳು ಸ್ವತಂತ್ರವಾಗಿ ರೋಡಲ್ಲಿ ಓಡಾಡಕ್ಕಾಗ್ತಿಲ್ಲ. ಎಲ್ಲಿ ಯಾವ ನಾಯಿ ಯಾವ ಟೈಮಲ್ಲಿ ನಮ್ಮ ಮೈ ಮೇಲೆ ಎರ್ಗುತ್ತೋ ಗೊತ್ತಾಗ್ತಿಲ್ಲ. ಈ ರಾಕ್ಷಸರಂತ ಕಾಮುಕರ ಮಧ್ಯದಲ್ಲಿ ಹೆಣ್ಮಕ್ಳು ಪ್ರತಿನಿತ್ಯ ಭಯದಿಂದ ಬದುಕಬೇಕಾಗಿದೆ. ನಮ್ ಭಾರತ ದೇಶದಲ್ಲಿ ಹೆಣ್ಣಿಗೆ ಸ್ಥಾನಮಾನ ಕೊಟ್ಟಿದೀವಿ ಅಂತ ದೊಡ್ಡದಾಗಿ ಬಾಯ್ ಬಡ್ಕೊಂತಾರೆ. ಇನ್ನು ಈ ಪ್ರಪಂಚದ ಅರಿವೇ ಇಲ್ಲದ ಪುಟ್ಟ ಪುಟ್ಟ ಕಂದ ಮಗಳ ಮೇಲೆ ಅತ್ಯಾಚಾರ ಆಗ್ತಿದೆ. ದೊಡ್ಡದಾಗಿ ಬಾಯ್ ಬಡ್ಕೊಳ್ಳೋ ಸರ್ಕಾರ ಏನು ಮಾಡ್ಕೊಳಕ್ ಆಗ್ತಿಲ್ಲ. ಒಬ್ಳು ತಾಯಿ ಮಗುನ ಸ್ಕೂಲಿಗೆ ಕಳ್ಸೋಕೆ ಭಯ. ಒಂದ್ ಹುಡುಗಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗ್ತೀನೋ ಇಲ್ವೋ ಅಂತ ಭಯ. ಎಲ್ಲಿ ನೋಡಿದ್ರು ಅತ್ಯಾಚಾರ. ಟ್ರೈನ್ ನಲ್ಲಿ, ಬಸ್ ನಲ್ಲಿ, ಸ್ಕೂಲ್ ನಲ್ಲಿ, ಸ್ಟೇಷನ್ ನಲ್ಲಿ, ಆಫೀಸ್ ನಲ್ಲಿ, ರೋಡ್ ನಲ್ಲಿ. ಅಷ್ಟೇ ಯಾಕೆ, ಮನೆಯಲ್ಲಿ ಅಪ್ಪ, ಅಣ್ಣ, ತಮ್ಮ, ಇದಕ್ಕೆಲ್ಲ ಕೊನೆನೇ ಇಲ್ವಾ? ಈ ಸರ್ಕಾರ, ಸಮಾಜ ನಮ್ಮಂತ ಹೆಣ್ಮಕ್ಳನ್ನ ಕಾಪಾಡುತ್ತೆ ಅಂತ ಕಾಯ್ತಾ ಕೂತ್ಕೋಬೇಕಾ? ನಾಚಿಕೆ ಆಗ್ಬೇಕು ನಮ್ಮ ಸಮಾಜಕ್ಕೆ. Siap.
ಇವತ್ತು ನನಗ್ ಬಂದ ಪರಿಸ್ಥಿತಿ ನಾಳೆ ನಿಮ್ಮಲ್ಲೂ ಯಾರಿಗಾದ್ರೂ ಬರ್ಬೋದು. ನೀವು ನಂತರನೇ ಫೈಟ್ ಮಾಡಿ ಇಂತ ಕಾಮುಕರನ್ನ ಹೆದರ್ಸಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಾವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾರಿ ಮುನಿದರೆ ಮಾರಿ ಅಂತ ಗಾದೆನೇ ಇದೆ. ಇವತ್ತಲ್ಲ ನಾಳೆ ಇಂತ ಗಂಡಸರು ರೇಪ್ ಅಲ್ಲ, ಒಂದ್ ಹೆಣ್ಣನ್ ಕಣ್ಣೆತ್ ನೋಡ್ಬೇಕಂದ್ರೂ ಮೊದ್ಲು ನಮ್ ಕಾನೂನು ವ್ಯವಸ್ಥೆ ಸರಿ ಹೋಗ್ಬೇಕು. ಇಂತ ಕೆಲಸ ಮಾಡೋ ಯಾರೇ ಆಗಿರ್ಲಿ ಅಂತವ್ರನ್ನ ಹಿಡಿದು ಮಾಡ್ಬೇಕು, ನಡು ರೋಡ್ ನಲ್ಲಿ ಜೀವ ಸಹಿತ ಹಾಕ್ಬೇಕು. ಹೀಗಾದ್ರೆ ಮಾತ್ರನೇ ನಮ್ ಅಕ್ಕ, ತಂಗಿ, ತಾಯಿ, ಮಕ್ಕಳು ನಿರ್ಭಯವಾಗಿ ಬದುಕೋಕಾಗೋದು. ಇವತ್ತು ನಾನು ಹೇಳ್ತಿರೋ ಈ ಮಾತುಗಳಿಂದ 100ರಲ್ಲಿ 1 ಹೆಣ್ಣು ಎಚ್ಚೆತ್ಕೊಂಡ್ರೆ ಸಾಕು, ಈ ಸೊಸೈಟಿಯಲ್ಲಿ ಇಂತ ಕಾಮುಕ ಗಂಡು ಜನ್ಮಗಳನ್ನ ಹೊಸಕಾಕ್ಬೋದು. ಯೋಚನೆ ಮಾಡಿ.